ಸೂಕ್ಷ್ಮಾಣುಜೀವಿಗಳ ಜೈವಿಕ ವಿಘಟನೆಗೆ ಒಳಪಟ್ಟು ಸೂಕ್ಷ್ಮಜೀವಿಗಳು ಏನು ಮಾಡ್ತಾವು, ಈ ಶರೀರದೊಳಗಿರುವಂಥ ಎಲ್ಲ ಅಂಶಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ. ತಿಂದು 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 ತಿಂದ ಈಗ ಹೆಂಗೆ ನಾವು ಉಸಿರು ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಬರ್ತದಲ್ಲ, ಹಂಗೆ ಇದ್ರೊಳಗೆ ಅನಿಲ ಬರ್ತದೆ. ಮೀಥೇನ್ ಅನ್ನುವಂಥ ಅನಿಲ ಬರ್ತದೆ. ಯಾವ ಅನಿಲ? ಮೀಥೇನ್ ಅನ್ನುವಂಥ ಅನಿಲ. ಹೈಡ್ರೋಜನ್ನ, ಮೀಥೇನ, ನೈಟ್ರೋಜನ್ನ, ನೀರಿನ ಹನಿಗಳು ನೋಡಿ, ನೀರಿನ ಹನಿಗಳು ಬಂದವ ಮ್ಯಾಲ ಇವೆಲ್ಲ ಹೊರಗೆ ಬರ್ತಾ ಇದೆ. ಅದ್ರೊಳಗೆ ಮೀಥೇನ್ ಅನ್ನುವಂಥ ಗಾಳಿಗೆ ಏನಾಕತಿ, ಬೆಂಕಿ ಹತ್ತದ ಬೇಗ. ಇದನ್ನ ಹಳ್ಳಿಗಳೊಳಗೆ ಮೊದಲು ಏನು ಮಾಡ್ತಿದ್ರು, ಗ್ಯಾಸ್ ಪ್ಲ್ಯಾಂಟ್, ಬಯೋಗ್ಯಾಸ್ ಪ್ಲ್ಯಾಂಟ್ ಮಾಡಿ ಮನೆಯೊಳಗೆ ದನಗಳು ಇರ್ತಾವೆ. ಆ ದನಗಳು ಸಗಣಿ ಏನು ಮಾಡೋದು, ದೊಡ್ಡದೊಂದು ಡೋಮ್ ಮಾಡಿ ಅದ್ರೊಳಗೆ ಹಾಕಿ ಅದಕ್ಕೊಂದು ಪೈಪ್ ಅಡಿಗೆ ಮನೆಯಾಗ ಏನು ಮಾಡ್ತಿದ್ರು, ಈಗ ಹೆಂಗೆ ನಾವು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾವಲ್ಲ ಹಂಗೆ ಮಾಡ್ತೀವಿ. ಇದೆಲ್ಲ ಇದ್ರೊಳಗೆ ಸಗಣಿ ಇದಲ್ಲ, ಆ ಸಗಣಿ ಎಲ್ಲ ಏನಾಗೈತಿ, ಜೈವಿಕ ವಿಘಟನೆಗೆ ಒಳಪಡ್ತದೆ. ಇದ್ರೊಳಗೆ ಸೂಕ್ಷ್ಮಜೀವಿ ಇರ್ತಾವಲ್ಲ, ಆ ಸೂಕ್ಷ್ಮಜೀವಿ ಏನು ಮಾಡ್ತಾವೆ, ಅದನ್ನೆಲ್ಲ ವಿಘಟನೆಗೆ ಒಳಪಡ್ತದೆ. ಈಗ ಹೆಂಗೆ ನಮ್ಮನ್ನೊಂದು ಬೇಕ್ರಿ ಒಳಗೆ ಬಿಟ್ಟರೆ ನಾವು ತಿಂತಾವಲ್ಲ, ಹಂಗೆ ಆ ಬ್ಯಾಕ್ಟೀರಿಯಾಗಳು ಆಲ್ರೆಡಿ ಇರ್ತಾವೆ ಇದ್ರೊಳಗಿನ ಸಾವಯವ ಸಂಯುಕ್ತಗಳನ್ನು ತಿಂತಾವೆ. ತಿಂದ ಹೊರಗಡೆ ಏನು ಬಿಡ್ತಾವು ಅಂತಂದ್ರೆ ಗ್ಯಾಸ್. ಹೌದು, ಹೌದು, ಹೇಳಿಲ್ಲ.